ನಮಸ್ಕಾರ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ. ಗಾದೆಗೂಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಚೊಚ್ಚಲ ಪ್ರಯತ್ನ ಆಗಿದೆ. ಈ ಗಾದೆಗೂಡು ಅನ್ನೋ ಒಂದು ಚಾನಲನ್ನು ನಾನು ಯಾಕೆ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳೋದಾದರೆ, ಈಗ ನಾವು ಗಮನಿಸಿದ ಹಾಗೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಪ್ರತಿನಿತ್ಯ ಅವರು ದೈನಂದಿನ ಜೀವನದಲ್ಲಿ ಗಾದೆಗಳನ್ನು ಹೆಚ್ಚು ಉಪಯೋಗಿಸ್ತಾ ಇದ್ದರು. ಆದರೆ ಇತ್ತೀಚೆಗೆ ನಾವು ಆ ಗಾದೆಗಳನ್ನು ಉಪಯೋಗಿಸ್ತಾ ಇಲ್ಲ, ಅಥವಾ ಎಲ್ಲೋ ಒಂದು ಕಡೆ ನಾವು ಮರ್ತೋಗಿದ್ದೇವೆ, ಅಥವಾ ಎಲ್ಲೋ ನಮಗೆ ಅರ್ಥನೇ ಆಗ್ತಾ ಇಲ್ಲ. ಗಾದೆಗಳ ಉಪಯೋಗ ಎಲ್ಲಿ ಮಾಡಬೇಕು ಅಥವಾ ಗಾದೆಗಳ ಅರ್ಥ ಏನು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲದೆ ನಾವು ಗಾದೆಗಳನ್ನು ಕೈ ಬಿಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಹಿಂದಿನಿಂದ ಬಂದಂಥ ಗಾದೆಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನದಿಂದ ನಾನು ಈ ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ತಾವೆಲ್ಲರೂ ಕೇಳಿರ್ಬೋದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋ ಒಂದು ಮಾತು ಕೂಡ ಇದೆ. ಹಾಗಾದರೆ ಏನು, ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗಲ್ಲ ಅಂದರೆ ಏನರ್ಥ ಅಂತ ನೋಡೋದಾದರೆ, ವೇದಗಳು ಅಂತ ಏನಿದೆ ಅದು ನಮ್ಮ ಋಷಿ ಮುನಿಗಳು ಜ್ಞಾನಾರ್ಜನೆಯನ್ನು ಮಾಡಿ, ಸಾಕಷ್ಟು ಕಾಲ ತಪಸ್ಸನ್ನು ಮಾಡಿ ಜ್ಞಾನಾರ್ಜನೆಯನ್ನು ಮಾಡಿ ಅದರಿಂದ ರಚಿಸಿದಂಥವು ವೇದಗಳು. ಅಂದರೆ ಅದು ಒಂದು ಥಿಯರಿ ಅಂತ ಹೇಳ್ಬೋದು. ಆದರೆ ಗಾದೆಗಳು ಅನ್ನೋದನ್ನು ನೋಡೋದಾದರೆ, ಗಾದೆಗಳು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬಂದಂಥ ಅನುಭವದಿಂದ ಹುಟ್ಟಿದಂಥವು ಗಾದೆಗಳು. ಹಾಗಾಗಿ ಗಾದೆಗಳು ಸಾಮಾನ್ಯವಾಗಿ ಅಕ್ಯುರೇಟ್ ಆಗಿರ್ತವೆ ವೇದಗಳಿಗಿಂತ ಅನ್ನೋ ಉದ್ದೇಶದಲ್ಲಿ ಆ ಒಂದು ಮಾತನ್ನು ಹೇಳ್ಬೋದು. ಹಾಗೆ ನಾನು ಈ ಒಂದು ವಿಡಿಯೋದಲ್ಲಿ ಗಾದೆಗಳ ಅರ್ಥ ಏನು ಅಥವಾ ಗಾದೆಗಳನ್ನು ಎಲ್ಲಿ ಉಪಯೋಗಿಸ್ಬೇಕು, ಸಮಂಜಸವಾಗಿ ಎಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಇಷ್ಟ ಆಗಿಲ್ಲ ಅಂತ ಹೇಳಿ. ಹಾಗಿದ್ರೆ ನಮ್ಮ ಮೊದಲನೇ ಗಾದೆ ಯಾವುದು ಅಂತ ನೋಡೋಣ. ನಮ್ಮ ಮೊದಲನೇ ಗಾದೆ, ಹೆಂಡ ಕುಡಿಯೋ ಪೂಜಾರಿಗೆ ಮಾಂಸ ತಿನ್ನೋ ದೇವರೇ ಆಗಬೇಕಂತೆ. ಅಂದರೆ ಏನು, ಈ ಗಾದೆಯ ಅರ್ಥ ಏನು ಅಂತ ಹೇಳಿದ್ರೆ, ಹೆಂಡ ಕುಡಿಯೋ ಪೂಜಾರಿ ಅಂದರೆ ಮೈ ಮೇಲೆ ಪ್ರಜ್ಞೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂಥವ್ರು, ಅಥವಾ ಬಿಹೇವ್ ಮಾಡ್ತಕ್ಕಂಥವ್ರು, ಅಥವಾ ವಾಮ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಅಂತ. ಸಾಮಾನ್ಯವಾಗಿ ಮದ್ಯಪಾನ ಮಾಡಿದಾಗ ಮೈ ಮೇಲೆ ನಮಗೆ ಪ್ರಜ್ಞೆ ಇರೋದಿಲ್ಲ, ಅಥವಾ ನಾವು ಹೇಗೆ ಬಿಹೇವ್ ಮಾಡ್ತೀವಿ, ನಮ್ಮ ಬಿಹೇವಿಯರ್ ಮೇಲೆ ನಮಗೆ ಕಂಟ್ರೋಲ್ ಇರೋದಿಲ್ಲ. ಅಂಥ ಒಂದು ಉದ್ದಟತನದಿಂದ ಬಿಹೇವ್ ಮಾಡ್ತಿರ್ತಕ್ಕಂಥವ್ರನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ, ಮಾಂಸ ತಿನ್ನೋ ದೇವರು ಅನ್ನೋದಕ್ಕೆ ಬೇರೆ ಅರ್ಥ ಕಲ್ಪಿಸ್ಕೊಳ್ಳೋದು ಬೇಡ. ಮಾಂಸ ತಿನ್ನೋ ದೇವರು ಅಂದರೆ ಉಗ್ರ ಸ್ವರೂಪಿಯಾದ ದೇವರು, ಅಥವಾ ಕೋಪ ತುಂಬ ಜಾಸ್ತಿ ಇರ್ತಕ್ಕಂಥ ದೇವರು ಅಂತ ಹೇಳ್ಬೋದು. ಉಗ್ರ ಸ್ವರೂಪದಲ್ಲಿರ್ತಕ್ಕಂಥ ದೇವರು ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಬೋದು. ಇವತ್ತು ನಾವು ಈ ಗಾದೆಯನ್ನು ಎಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ, ಈ ಗಾದೆಯನ್ನು ನಾವು ನೇರವಾಗಿ ಭಾರತ ಸರ್ಕಾರಕ್ಕೆ ಹೇಳಬಹುದು. ಇವತ್ತು ಬಾಂಗ್ಲಾದೇಶ ಭಾರತದ ಜೊತೆಯಲ್ಲಿ ಯಾವ ಥರ ಬಿಹೇವ್ ಮಾಡ್ತಾ ಇದೆ ಅಂತ ನಾವೆಲ್ಲರೂ ಪ್ರತಿನಿತ್ಯ ನೋಡ್ತಾನೆ ಇದ್ದೇವೆ. ಬಾಂಗ್ಲಾದೇಶ ಒಂದು ರೀತಿ ಹೆಂಡ ಕುಡಿದ ಪೂಜಾರಿ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದೆ. ಅಂದರೆ ಅದಕ್ಕೆ ಮೈ ಮೇಲೆ ಅರಿವೇ ಇಲ್ಲ ಅಥವಾ ಪ್ರಜ್ಞೆ ಇಲ್ಲ, ಅದು ಇಷ್ಟ ಬಂದ ಹಾಗೆ ಬಿಹೇವ್ ಮಾಡ್ತಾ ಇದೆ. ಈ ಒಂದು ಬಿಹೇವಿಯರನ್ನು ಕಂಟ್ರೋಲ್ಗೆ ತಗೊಳ್ಬೇಕಂದ್ರೆ ನಮ್ಮ ಭಾರತ ಸರ್ಕಾರ ಒಂದು ಮಾಂಸ ತಿನ್ನೋ ದೇವರ ರೂಪದಲ್ಲಿ, ಅಂದರೆ ಉಗ್ರ ಸ್ವರೂಪದಲ್ಲಿ ಬಿಹೇವ್ ಮಾಡೋದ್ರಿಂದ ಅವರಿಗೆ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಶಾಂತಿಯುತವಾಗಿ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತೀವಿ ಅನ್ನೋದು ತಪ್ಪಾಗುತ್ತೆ. ಕೆಲವರಿಗೆ ಅವ್ರದ್ದೇ ಆದ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ, ಆವಾಗಲೇ ಅವ್ರಿಗೆ ಅರ್ಥ ಆಗುತ್ತೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ಬ ಇಂಗ್ಲೀಷ್ ಗೊತ್ತಿರ್ತಕ್ಕಂಥ ವ್ಯಕ್ತಿಗೆ ನೀವು ಕನ್ನಡದಲ್ಲಿ ಅರ್ಥ ಮಾಡಿಸೋದಕ್ಕೆ ಹೋದಾಗ ಅವರಿಗೆ ಅರ್ಥ ಆಗದೇ ಇರ್ಬೋದು. ಅದೇ ನೀವು ಇಂಗ್ಲೀಷಲ್ಲೇ ಹೇಳಿದಾಗ ಅವರು ತುಂಬ ಬೇಗ ಅರ್ಥ ಮಾಡ್ಕೊಳ್ಬೋದು. ಹಾಗೆಯೇ ಇಲ್ಲಿ ಉದ್ದಟತನದಲ್ಲಿ ಮೆರಿತಾ ಇರಬೇಕಾದ್ರೆ, ಆ ಉದ್ದಟತನವನ್ನು ಮುರಿಬೇಕಾದ್ರೆ ನಾವು ಒಂದಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈ ಥರ ಸಿಚುವೇಷನಲ್ಲಿ ಬಳಸಬಹುದು. ಹಾಗೆ ಸ್ನೇಹಿತರೆ, ನೀವು ಈ ಗಾದೆಯನ್ನು ಮೊದಲು ಎಲ್ಲಾದರೂ ಕೇಳಿದ್ರಾ, ಅಥವಾ ಈ ಗಾದೆಗೆ ನೀವು ಯಾವುದಾದ್ರು ಬೇರೆ ಅರ್ಥ ಕೊಡೋದಕ್ಕೆ ಸಾಧ್ಯ ಆಗಿದ್ರೆ ದಯವಿಟ್ಟು ಅದನ್ನು ಶೇರ್ ಮಾಡಿ. ಈ ಗಾದೆಯ ಅರ್ಥ ಈ ಥರನೂ ಇರಬಹುದಲ್ವಾ ಅನ್ನೋ ನಿಮ್ಮ ಪ್ರಾಸ್ಪೆಕ್ಟಿವನ್ನು ಕೂಡ ನೀವು ಶೇರ್ ಮಾಡ್ಬೋದು. ಹಾಗೆ ಈ ಥರ ಒಂದು ಯೂನಿಕ್ ಗಾದೆಗಳನ್ನು ನಿಮ್ಮ ಮುಂದೆ ತಲುಪಿಸುವಂಥ ನನ್ನ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರುತ್ತೆ. ಅದಕ್ಕೆ ಬೇಕಾಗಿರೋದಿಷ್ಟೇ, ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಗಾದೆಗಳನ್ನು ನಾವು ಮುಂದಿನ ಪೀಳಿಗೆಗೂ ಕೂಡ ತಲುಪಿಸೋಣ, ಅದನ್ನು ಉಪಯೋಗಿಸೋ ರೀತಿಯಲ್ಲಿ ಮಾಡೋಣ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಮಾತ್ರ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಷ್ಟ ಆಗಿಲ್ಲ, ಟಾಪಿಕ್ ಇಷ್ಟ ಆಗಿಲ್ಲ, ಅಥವಾ ಗಾದೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕೂಡ ನೀವು ಶೇರ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಮುಂದಿನ ಗಾದೆಯೊಂದಿಗೆ. ನಮಸ್ಕಾರ.